ಸ್ನೇಹಿತರೆ, ಬಿಜೆಪಿಯ ಅತ್ಯಂತ ಭರವಸೆಯ ಕ್ಷೇತ್ರ, ಅದರಲ್ಲೂ ಪ್ರತಿಷ್ಠಿತ ಕ್ಷೇತ್ರವಾದಂತಹ ಅಯೋಧ್ಯೆಯನ್ನೇ ಮೋದಿಯನ್ನ ಸೋಲಿಸಿದ್ದೇವೆ, ಇನ್ನು ಬಿಜೆಪಿಯನ್ನ ಗುಜರಾತ್ ನಲ್ಲಿ ಸೋಲಿಸುವುದು ಕಷ್ಟನ ಅಂತ ರಾಹುಲ್ ಗಾಂಧಿ ಹೇಳ್ಕೊಂಡು ತಿರುಗಾಡ್ತಾ ಇದ್ದಾರೆ. अब आपको डरना नहीं है, डराना नहीं है. चैलेंज क्या है? गुजरात के चुनाव में मैं आपको बता रहा हूं, हम सब मिलकर इनको गुजरात में हराने जा रहे हैं. जो हमने कहा, और लिख के ले लो, कांग्रेस पार्टी की जो आत्मा है वो गुजरात के चुनाव में लड़ेगी और नरेंद्र मोदी और बीजेपी को गुजरात में जैसे हमने अयोध्या में हराया है वैसे ही हम गुजरात में इनको हराने जा रहे हैं. ಹೌದು ಸ್ನೇಹಿತರೆ, ಉತ್ತರ ಪ್ರದೇಶದ ಅಯೋಧ್ಯೆಯಲ್ಲಿ ಬಿಜೆಪಿಗೆ ನಂಬಲಾರದಷ್ಟು ನೋವು ಕೊಡಲು ಕಾಂಗ್ರೆಸ್ ಹಾಗೂ ಇಂಡಿಯಾ ಮೈತ್ರಿಕೂಟ ಯಶಸ್ಸನ್ನು ಕಂಡಿತ್ತು. ಆಗ ಬಿಜೆಪಿಯನ್ನು ಮಕಾಡೆ ಮಲಗಿಸಿ ತನ್ನ ಆತ್ಮವಿಶ್ವಾಸವನ್ನ ಹೆಚ್ಚಿಸಿಕೊಳ್ಳುವಲ್ಲಿ ಕಾಂಗ್ರೆಸ್ ಸಫಲವಾಗಿದೆ. ಅದು ಬಿಜೆಪಿಯ ಜಂಗಾಬಲವನ್ನೇ ಅಡಗಿಸುವುದರ ಮೂಲಕ ಎನ್ನುವುದು ಇನ್ನೂ ವಿಶೇಷ. ಇದೇ ಅಲೆಯಲ್ಲಿ ತೇಲುತ್ತಿರುವ ಕಾಂಗ್ರೆಸ್ ಬಿಜೆಪಿ ವಿರುದ್ಧ ಮತ್ತೊಂದು ಶಪಥವನ್ನು ಮಾಡಿದೆ. ರಾಮ ಜನ್ಮಭೂಮಿಯಲ್ಲಿ ಬಿಜೆಪಿಗೆ ಮಾಡಿರುವಂತಹ ಮುಖಭಂಗದಂತೆ ಗುಜರಾತ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಇತರ ಬಿಜೆಪಿ ನಾಯಕರನ್ನು ಕೂಡ ಸೋಲಿಸಿ ಅವಮಾನ ಮಾಡಿಯೇ ತೀರ್ತೇವೆ ಎಂದು ಕಾಂಗ್ರೆಸ್ನ ನಾಯಕ ರಾಹುಲ್ ಗಾಂಧಿ ಅಹಮದಾಬಾದ್ನಲ್ಲಿ ಶನಿವಾರ ಹೇಳಿಕೊಂಡ್ರು. ಪಕ್ಷದ ಕಾರ್ಯಕರ್ತರನ್ನ ಮಾತಾಡ್ತಾ ಈ ಮಾತನ್ನು ಹೇಳ್ತಾರೆ ಸಂಸತ್ನ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ. ನಾವು ಜೊತೆಗೂಡಿ ಉತ್ತರ ಪ್ರದೇಶದಲ್ಲಿ ಮೋದಿಯವರನ್ನು ಸೋಲಿಸಿದ್ದೇವೆ. ಅಯೋಧ್ಯೆಯಲ್ಲಿ ಅವರನ್ನು ಸೋಲಿಸಿರುವಂತೆಯೇ ಗುಜರಾತ್ನಲ್ಲಿ ಕೂಡ ನರೇಂದ್ರ ಮೋದಿಯನ್ನ ಮತ್ತು ಬಿಜೆಪಿಯನ್ನ ಮಣಿಸಲಿದ್ದೇವೆ ಎಂದು ವಿಶ್ವಾಸವನ್ನ ವ್ಯಕ್ತಪಡಿಸಿದರು. ಈ ವಿಶ್ವಾಸ ಎಲ್ಲಿ ಬಂತು? ಅಯೋಧ್ಯೆ ರಾಮ ಜನ್ಮಭೂಮಿಯನ್ನ ಸ್ವತಃ ನರೇಂದ್ರ ಮೋದಿ ಹೋಗಿ ಉದ್ಘಾಟನೆ ಮಾಡಿದರು. ತಾವೇ ಮಾಡಿಕೊಂಡಂತೆ ಬಿಜೆಪಿ ಎಲ್ಲಾ ಕಡೆಯೂ ಪ್ರಚಾರವನ್ನ ಮಾಡಿಕೊಂಡು ಬಂತು. ಆದರೂ ಅಯೋಧ್ಯೆಯಲ್ಲಿ ಸಿಗಬೇಕಾಗಿದ್ದ ಮತಗಳು ಅವರಿಗೆ ಸಿಕ್ಕಲಿಲ್ಲ. ಆದ್ದರಿಂದಲೇ ಬಿಜೆಪಿ ತನ್ನ ಸೋಲನ್ನ ಅನುಭವಿಸುವ ಕಾರಣಕ್ಕೆ ಎದುರಾಯಿತು. ಅಯೋಧ್ಯೆಯಲ್ಲಿ ವಿಮಾನ ನಿಲ್ದಾಣವನ್ನು ನಿರ್ಮಿಸುವಾಗ ಜನರು ತಮ್ಮ ಭೂಮಿಯನ್ನ ಕಳೆದುಕೊಂಡ್ರು. ರಾಮ ಮಂದಿರದ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮಕ್ಕೆ ಅವರಿಗೆ ಯಾರಿಗೂ ಆಹ್ವಾನವನ್ನು ಕೂಡ ಕೊಟ್ಟಿರಲಿಲ್ಲ. ಅಲ್ಲಿನ ಸ್ಥಳೀಯರ ನೋವಿಗೆ ಕಾರಣವಾಗಿತ್ತು. ಹೀಗೆ ಅಲ್ಲಿನ ಜನ ಮೋದಿ ವಿರುದ್ಧ ತಿರುಗಿ ಬಿದ್ದರು. ಹೀಗಾಗಿಯೇ ರಾಮನ ಜನ್ಮಭೂಮಿಯಲ್ಲೇ ಬಿಜೆಪಿಗೆ ಸೋಲು ಕಾಣುವಂತಾಯಿತು ಎಂದು ಇತ್ತೀಚೆಗಷ್ಟೇ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಸಂಸತ್ನಲ್ಲಿ ಕೂಡ ಹೇಳಿದರು. ಏರ್ಪೋರ್ಟ್ ನಿರ್ಮಾಣವಾದಾಗ ಅಯೋಧ್ಯೆಯ ರೈತರು ತಮ್ಮ ಜಮೀನನ್ನು ಕಳೆದುಕೊಂಡಿದ್ರು. ರಾಮ ಜನ್ಮಭೂಮಿ ಉದ್ಘಾಟನಾ ಸಮಾರಂಭಕ್ಕೆ ತಮ್ಮಲ್ಲಿ ಯಾರೊಬ್ಬರನ್ನು ಆಹ್ವಾನಿಸದೆ ಜನರನ್ನು ಬೇಸರವನ್ನುಂಟು ಮಾಡಿದ್ರು. ಅಯೋಧ್ಯೆಯನ್ನು ಕೇಂದ್ರವಾಗಿಸಿ ಅಡ್ವಾಣಿ ಆರಂಭಿಸಿದ ಚಳುವಳಿಯನ್ನು INDA ಮೈತ್ರಿಕೂಟವು ಅಯೋಧ್ಯೆಯಲ್ಲಿಯೇ ಮಣಿಸಿದೆ ಎಂದು ರಾಹುಲ್ ಗಾಂಧಿ ಅವರು LK ಅಡ್ವಾಣಿ ಹಾಗೂ ರಾಮ ಜನ್ಮಭೂಮಿ ರಥಯಾತ್ರೆ ಚಳುವಳಿಯನ್ನು ಉಲ್ಲೇಖಿಸಿ ಬಿಜೆಪಿಯನ್ನು ವಾಚಾಗೋಚರವಾಗಿ ಲೇವಡಿಯನ್ನ ಮಾಡಿದರು. ಮೋದಿಯವರು ಅಯೋಧ್ಯೆಯಲ್ಲಿ ರಾಮನ ಮಂದಿರ ನಿರ್ಮಾಣವಾಗುತ್ತಿದ್ದಂತೆ ಜನರು ಪ್ರೀತಿಯಿಂದ ಮತ ಹಾಕುತ್ತಾರೆಂದು ಭಾವಿಸಿದರು. ಹೀಗಾಗಿಯೇ ಅಲ್ಲಿ ಸ್ಪರ್ಧಿಸಲು ಮುಂದಾಗಿದ್ದರು. ಆದರೆ ಅವರು ಸಮೀಕ್ಷೆದಾರರು ಅಯೋಧ್ಯೆಯಲ್ಲಿ ಸೋಲು ಉಂಟಾಗಲಿದೆ, ಇದರಿಂದ ನಿಮ್ಮ ರಾಜಕೀಯ ಜೀವನವೇ ಅಂತ್ಯಗೊಳ್ಳಲಿದೆ ಎಂದು ಎಚ್ಚರಿಕೆಯನ್ನು ನೀಡಿದ್ರು. ಆದ್ದರಿಂದಲೇ ಇವರು ಹಿಂದೆ ಸರಿದ್ರು ಅಂತ ರಾಹುಲ್ ಗಾಂಧಿ ಆರೋಪವನ್ನು ಕೂಡ ಮಾಡ್ತಾರೆ. ಅಯೋಧ್ಯೆ ಪ್ರದೇಶವನ್ನು ಒಳಗೊಂಡಿರುವ ಫೈಜಾಬಾದ್ ಲೋಕಸಭಾ ಕ್ಷೇತ್ರದಲ್ಲಿನ ಬಿಜೆಪಿ ಸೋಲಿನ ಕಾರಣಗಳನ್ನು ವಿವರಿಸಿದ ರಾಹುಲ್, ರಾಮ ಮಂದಿರ ನಿರ್ಮಿಸಲು ಅಯೋಧ್ಯೆಯಲ್ಲಿ ಜನರಿಂದ ಭಾರಿ ಪ್ರಮಾಣದಲ್ಲಿ ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳಲಾಗಿದೆ. ಆದರೆ ಇಲ್ಲಿಯವರೆಗೆ ನರೇಂದ್ರ ಮೋದಿ ಸರ್ಕಾರವು ಅವರಿಗೆ ಯಾವುದೇ ಪರಿಹಾರವನ್ನು ಕೂಡ ನೀಡಿಲ್ಲ. ರೈತರ ಜಮೀನಿನ ಮೇಲೆ ಅಯೋಧ್ಯೆಯಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ನಿರ್ಮಿಸಲಾಗಿದೆ. ಆ ಭೂಮಿ ಕಳೆದುಕೊಂಡ ರೈತರಿಗೆ ಬಿಜೆಪಿಯಿಂದ ಸಮರ್ಪಕ ಹಾಗೂ ಸರಿಯಾದ ಪರಿಹಾರ ನೀಡಲು ಆಗಲಿಲ್ಲ. ಇದರ ಮೇಲಾಗಿಯೂ ರಾಮ ಮಂದಿರ ಉದ್ಘಾಟನೆ ಸಮಾರಂಭದಲ್ಲಿ ಅಯೋಧ್ಯೆಯ ಒಬ್ಬ ವ್ಯಕ್ತಿಯನ್ನು ಕೂಡ ಭಾಗವಹಿಸಲು ಅವಕಾಶವನ್ನು ನೀಡಲಿಲ್ಲ. ಹೀಗಾದರೆ ಜನರು ಯಾರಾದರೂ ನಾಯಕರನ್ನು ಮೆಚ್ಚುತ್ತಾರೆಯೇ ಎಂದು ಪ್ರಶ್ನಿಸಿದರು. ಈ ಸಂಗತಿಯೇ ಮತದಾರರ ಕೆರಳಿಕೆಗೆ ಕಾರಣವಾಗಿತ್ತು. ಹೀಗಾಗಿಯೇ NDA ಸೋತು INDA ಗೆಲ್ಲಲು ಕಾರಣವಾಗಿತ್ತು. LK ಅಡ್ವಾಣಿ ಅವರು ಅಯೋಧ್ಯೆ ಸುತ್ತಮುತ್ತ ಆರಂಭಿಸಿದ ಚಳುವಳಿಯನ್ನು ಬಿಜೆಪಿ ಸೋಲಿಸಿದೆ ಎಂದು ವಾಗ್ದಾಳಿಯನ್ನು ಮಾಡಿದರು. ಅಯೋಧ್ಯೆಯ ರಾಮ ಮಂದಿರ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಅದಾನಿ ಮತ್ತು ಅಂಬಾನಿ ಅವರನ್ನು ಕಾಣಬಹುದಾಗಿತ್ತು. ಆದರೆ ಯಾವ ಬಡ ವ್ಯಕ್ತಿಯೂ ಅಲ್ಲಿ ಕಾಣಿಸಿಕೊಳ್ಳಲಿಲ್ಲ.
ಗುಜರಾತ್ನಲ್ಲಿ ಬಿಜೆಪಿ ಬೆಂಬಲಿಗರು ಕಾಂಗ್ರೆಸ್ ಕಚೇರಿಯನ್ನು ಧ್ವಂಸಗೊಳಿಸದ್ದಲ್ಲದೆ ಕಾರ್ಯಕರ್ತರ ಮೇಲೆ ಹಲ್ಲೆಯನ್ನು ಕೂಡ ನಡೆಸಿದ್ದಾರೆ ಎಂದು ತೀವ್ರವಾದಂತಹ ಆರೋಪವನ್ನು ಮಾಡಿದರು. 2017ರಲ್ಲಿ ನಾವು 3 ತಿಂಗಳ ಕಠಿಣ ಶ್ರಮ ಪಟ್ಟಿದ್ದೆವು. ಫಲಿತಾಂಶ ಉತ್ತಮವಾಗಿತ್ತು. ಈಗ ನಮಗೆ 3 ವರ್ಷಗಳಿವೆ. ನಾವು ಗುರಿಯ ಗೆರೆಯನ್ನು ದಾಟಲಿದ್ದೇವೆ. ಗುಜರಾತ್ನಲ್ಲಿ 30 ವರ್ಷದ ಬಳಿಕ ಸರ್ಕಾರವನ್ನ ರಚಿಸಲಿದ್ದೇವೆ. ನಾನು ಮತ್ತು ನನ್ನ ಸಹೋದರಿ ಸೇರಿದಂತೆ ಪಕ್ಷದ ನಾಯಕರೆಲ್ಲರೂ ಬಿಜೆಪಿ ವಿರುದ್ಧ ನಿಲ್ಲಲಿದ್ದೇವೆ. ನಮ್ಮ ಪರ ಮತ ಪಡೆದು ನಿಮ್ಮನ್ನು ಸೋಲಿಸಲಿದ್ದೇವೆ ಎಂದು ವಾಗ್ದಾನವನ್ನು ಮಾಡಿದರು. ರಾಹುಲ್ ಗಾಂಧಿಗೆ ಈ ಆತ್ಮವಿಶ್ವಾಸ ಬರಲು ಕಾರಣ ಬಿಜೆಪಿಯ ದುರಾಡಳಿತದಿಂದಲೇ ಅಯೋಧ್ಯೆಯಲ್ಲಿ ಉತ್ತರ ಪ್ರದೇಶ ಎಂಬಂತಹ ಪ್ರತಿಷ್ಠಿತ ರಾಜ್ಯ, ಪ್ರತಿಷ್ಠಿತ ಕ್ಷೇತ್ರವಾದಂತಹ ಅಯೋಧ್ಯೆಯಲ್ಲಿ ನರೇಂದ್ರ ಮೋದಿಯವರ ಅಭ್ಯರ್ಥಿ ಸೋಲುಂಡು ಇಂದಿಗೆ ಬಹಳಷ್ಟು ನಾಚಿಕೆಯನ್ನುಂಟು ಮಾಡಿದ್ದಾರೆ. ಇನ್ನಾದರೂ ಇಂತಹ ಪ್ರತಿಷ್ಠಿತ ಕ್ಷೇತ್ರಗಳಲ್ಲಿ, ಪ್ರತಿಷ್ಠಿತ ರಾಜ್ಯಗಳಲ್ಲಿ ತನ್ನ ನೆಲೆಯನ್ನು ಬಿಜೆಪಿ ಉಳಿಸಿಕೊಳ್ಳುವ ಪ್ರಯತ್ನದಲ್ಲಿದೆ ಎಂದು ಕೇಳಿ ಬರ್ತಾ ಇರುವಂತಹ ಮಾತು. ನರೇಂದ್ರ ಮೋದಿಯವರ ವರ್ಚಸ್ಸು ಇಳಿತಾ ಇದೆ ಎನ್ನುವಂತಹ ಸೋಷಿಯಲ್ ಮೀಡಿಯಾಗಳ ವಾದಗಳನ್ನ ನೋಡ್ತಾ ಇದ್ದೀರಿ. ಮೇನ್ ಸ್ಟ್ರೀಮ್ ಮೀಡಿಯಾಗಳು ಕೊಡ್ತಾ ಇರುವಂತಹ ರಿಪೋರ್ಟ್ಗಳನ್ನ ನೀವು ನೋಡ್ತಾ ಇದ್ದೀರಿ. ಅದು ಸತ್ಯಕ್ಕೆ ದೂರವಾಗಿಲ್ಲ, ಸತ್ಯಕ್ಕೆ ಬಹಳ ಹತ್ತಿರವಾಗಿಯೇ ಇದೆ. ನರೇಂದ್ರ ಮೋದಿಯವರ ವರ್ಚಸ್ಸು ಕಳೆದ ಚುನಾವಣೆಗಿಂತ ಈ ಬಾರಿ ಇಳಿದಿದೆ ಎನ್ನುವುದಕ್ಕೆ ಈ ಬಾರಿ ಅವರು ತೆಗೆದುಕೊಂಡಿರುವಂತಹ ಸೀಟ್ಗಳನ್ನು ನೋಡಿದ್ರೆ ಕಾಣಿಸ್ತದೆ. ಕಳೆದ ಬಾರಿಗಿಂತ ಈ ಬಾರಿ ಸುಮಾರು 15%ಗಿನ್ನ ವೋಟ್ ಶೇರ್ ಕಡಿಮೆಯಾಗಿದೆ ಎನ್ನುವುದನ್ನು ನಾವು ಯಾರೂ ಮರಿಬಾರದು. ಆದರೆ ಇದನ್ನು ಸರಿಪಡಿಸಿಕೊಳ್ಳುವ ಜವಾಬ್ದಾರಿ, ಕೆಪಾಸಿಟಿ, ಧೈರ್ಯ ಎಲ್ಲವೂ ಬಿಜೆಪಿಯಲ್ಲಿದೆ. ಆದರೆ ಅವರ ದುರಾಡಳಿತವನ್ನು ಬಿಟ್ಟರೆ ಮಾತ್ರ. ಇದೇ ಹುಮ್ಮಸ್ಸಿನಲ್ಲಿ, ಇದೇ ಕಾನ್ಫಿಡೆನ್ಸ್ನಲ್ಲಿ, ಇದೇ ಓವರ್ ಕಾನ್ಫಿಡೆನ್ಸ್ನಲ್ಲಿ ನುಗ್ಗಿದರೆ ಮುಂದಿನ ದಿನಗಳಲ್ಲಿ ಬಿಜೆಪಿ ತನ್ನ ಸೋಲಿನ ಮೂಟೆಯನ್ನು ಬೆನ್ನು ಮೇಲೆ ಹೊರಬೇಕಾಗಿರುವಂತಹ ಸ್ಥಿತಿಗೆ ಬರಲು ಬಹಳಷ್ಟು ದಿನ ಬೇಕಾಗಿಲ್ಲ. ಇನ್ನಷ್ಟು ರಾಜಕೀಯ ವಿಶ್ಲೇಷಣೆಗಾಗಿ ನಮ್ಮ ಚಾನಲನ್ನು ನೋಡ್ತಾ ಇರಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಕಾಸ ದ ಜರ್ನಲಿಸ್ಟ್ ನಿಮ್ಮೊಟ್ಟಿಗೆ ಗಟ್ಟಿಯಾಗಿ ನಿಲ್ತಾನೆ.